ಓರ್ವ ತಾಯಿ ಹಾಗೂ ಮಕ್ಕಳು ಹಸಿವು ಸಹಿಸಲಾರದೆ ವಿಶ್ವನಾಯಕ ಪೈಗಂಬರ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪ್ರಿಯ ಪತ್ನಿ ಆಯಿಷಾ ರಲಿಯಲ್ಲಾಹು ಅನ್ಹಾರ ಮನೆ ಬಾಗಿಲಿಗೆ ಬಂದರು. ಹೊಟ್ಟೆಗೆ ಹಿಟ್ಟು ಸೇರದೆ ಹಲವು ದಿನಗಳು ಕಳೆದಂತಿತ್ತು ಮುಖಭಾವ. ಏನು ನೀಡಲಿ ಇವರಿಗೆ? ಪೈಗಂಬರರ ಮನೆ ಬೇರೆ, ಬಲು ನಿರೀಕ್ಷೆಯಿಂದ ಬಂದಿರಬೇಕು. ಕಾರುಣ್ಯದ ಪ್ರತೀಕವಲ್ಲವೇ ಪೈಗಂಬರರು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ? ಬರಿಗೈಲಿ ವಾಪಸ್ಸು ಕಳಿಸುವಂತಿಲ್ಲ. ಆಯಿಷಾ ರಲಿಯಲ್ಲಾಹು ಅನ್ಹಾ ತೀರ್ಮಾನಕ್ಕೆ ಬಂದರು. ಮನೆ ಪೂರ್ತಿ ಹುಡುಕಿದಾಗ 3 ತುಂಡು ಖರ್ಜೂರ ಮಾತ್ರ ಸಿಕ್ಕಿತು. ಏನು ಮಾಡೋದು? ಬರಿಗೈಲಿ ಕಳಿಸದೆ ಇದು ನೀಡೋಣ. ಆ ಮಕ್ಕಳ ದಯನೀಯ ಸ್ಥಿತಿ ನೋಡಲಾರದು. 3 ಖರ್ಜೂರ ಅಮ್ಮಳ ಕೈಗಿಟ್ಟರು. 6 ಕಣ್ಣುಗಳಲ್ಲಿ ಆಹ್ಲಾದದ ಕಿರಣ ಹೊರಟಿತು. ಅಮ್ಮ ಒಂದೊಂದಾಗಿ ಮಕ್ಕಳಿಗೆ ಕೊಟ್ಟರು. ಸಿಕ್ಕಿದ್ದೇ ತಡ ಖರ್ಜೂರವ ಹೊಟ್ಟೆಗಿಳಿಸಿದರು. ಆಸೆಯಿಂದಲ್ಲ, ಹಸಿವಿನಿಂದ. 1 ತುಂಡು ಖರ್ಜೂರ ಹಸಿವು ತಣಿಸುವುದೇ? ಅವರು ಮತ್ತೆ ಪ್ರಿಯ ತಾಯಿಯ ಮುಖ ನೋಡಿದರು. ಅಮ್ಮ ಅವಳಿಗಿಟ್ಟಿದ್ದ ತುಂಡನ್ನು ಕೂಡ ಮಕ್ಕಳಿಗೆ ನೀಡಿದರು. ಮಕ್ಕಳ ಸಂತೋಷ ಕಂಡು ಹೊಟ್ಟೆ ತುಂಬಿಸಿಕೊಂಡರು. ಮಾತೃವಾತ್ಸಲ್ಯವ ಕಂಡ ಆಯಿಷಾ ರಲಿಯಲ್ಲಾಹು ಅನ್ಹಾ ಆಶ್ಚರ್ಯಚಕಿತರಾದರು. ಪೈಗಂಬರ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮನೆಗೆ ಬಂದಾಗ ಆಸಕ್ತಿಯಿಂದ ಆಶ್ಚರ್ಯದಿಂದ ನಡೆದ ಘಟನೆಯನ್ನು ವಿವರಿಸಿದರು. ವಿಶ್ವನಾಯಕ ಪೈಗಂಬರ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಇದಕ್ಕೆ ಉತ್ತರಿಸಿದರು. ಮಕ್ಕಳ ಜೊತೆಗೆ ವರ್ತಿಸಿದ ಕಾರುಣ್ಯದ ಫಲವಾಗಿ ಸೃಷ್ಟಿಕರ್ತನು ಆ ಅಮ್ಮಳಿಗೆ ಮಹಾ ಸ್ವರ್ಗವನ್ನೇ ಕಡ್ಡಾಯಗೊಳಿಸಿದನು. ಯಾರಿಗಾದರೂ ಹೆಣ್ಮಕ್ಕಳು ಜನಿಸಿ ಅವರನ್ನು ಚೆನ್ನಾಗಿ ನೋಡಿಕೊಂಡರೆ ಅವನಿಗದು ನರಕದಿಂದ ರಕ್ಷೆ ಹೊಂದಲು ಕಾರಣವಾಗುವುದು.